ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದೊಳ್ಳೆ ರೆಸಿಪಿ, ತುಂಬ ಅಪರೂಪದ ಪದಾರ್ಥ ಅಂತ ನಮ್ಮ ಸೈಡ್ ಕರೀತಾರೆ. ಗಿಣ್ಣನ್ನು ಯಾವಾಗಲೂ ಸಿಗೋಲ್ಲ ಇದು. ಹಸು ಕರು ಹಾಕಿದ ದಿನದಿಂದ 3 ದಿನ ಅದು ಒಳಗಡೆ ಸಿಗುತ್ತಲ್ಲ, ಹಾಲಿಂದ ಮಾಡುವಂಥದ್ದೇ ಗಿಣ್ಣು. ಎಲ್ಲರ ಮನೆಯಲ್ಲೂ ಹಸು ಇರಲ್ಲ ಅಲ್ವಾ? ಯಾರ ಮನೆಯವರಾದರೂ ಹಸು ಇದ್ದಾಗ ಕೇಳಿ ಈಸ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಮಾಡೋ ವಿಧಾನ ನೋಡೋಣ. ಒಂದು ಸ್ವಲ್ಪನೂ ನೀರು ಹಾಕ್ತೀನಿ. ಹಾಲನ್ನ ನಾವು ಯಾವ ರೀತಿ ಕರೆದಿರ್ತೀವಿ ಅದಕ್ಕೇ ಒಂದು 3 ಅಚ್ಚಷ್ಟು ಬೆಲ್ಲನ ಹಾಕಿದ್ದೀನಿ. ನಿಮಗೆ ಸಿಹಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಹಾಲು ಕುದಿ ಬರೋ ತನಕ ಇದ್ದು, ಇವಾಗ 1 ಕಪ್ಪಷ್ಟು ನಾನು ಇಲ್ಲಿ ರವೆನ ಹಾಕ್ತಾಯಿದ್ದೀನಿ. ಇವಾಗ 1 ಹೋಳಷ್ಟು ಬೇಕು ಇದಕ್ಕೆ ಕಾಯಿ ತುರಿ. ನಾನು 1 ಹೋಳಷ್ಟು ಕಾಯಿ ತುರಿಯನ್ನು ಹಾಕಿದ್ದೀನಿ. ಇವಾಗ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಗಿಣ್ಣು ಅಂದರೆ ಎಲ್ಲರಿಗೂ ಪ್ರಿಯವಾದ ಸಿಹಿ. ನಮ್ಮ ಮನೇಲಿ ಕೂಡ ತುಂಬ ಎಲ್ಲ ಇಷ್ಟಪಟ್ಟು ತಿಂತಾರೆ. ಇವಾಗ ನಾವು ಕಲ್ಲನ ಬರೀ ಕಲ್ಲ ಮತ್ತು ಏಲಕ್ಕಿಯನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡಿ, ನುಣ್ಣಗೆ ಪೇಸ್ಟ್ ಮಾಡಿ ಇವಾಗ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟು ಕಟ್ತೇನೆ ನೀಟಾಗಿ ಸ್ಪ್ರೆಡ್ ಮಾಡಿ ತಿರಿತಾ ಇರಬೇಕು. ಈ ಥರ ತಿರಿದು ಒಂದು ಸ್ವಲ್ಪ ಹೊತ್ತು ಇದನ್ನು ಕೂಡ ಕುದಿಲಿಕ್ಕೆ ಬಿಟ್ಟು, ಚೆನ್ನಾಗಿ ಕುದ್ದು ಅದು ಗಟ್ಟಿ ಹಾಕೋ ತನಕನೂ ಕುದೀತಾ ಇರಬೇಕು. ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸಿ. ನಮಗೆ ಇಲ್ಲಿ 3 ಅಚ್ಚು ಸಾಕಾಗಿತ್ತು. 1 ಲೀಟ್ರು ಅಥವಾ 1.5 ಲೀಟ್ರ್ ಇರ್ಬೋದು ಅನ್ಕೋತೀನಿ. ಅಲ್ದಿಲ್ಲ, ನಮಗೆ ಬೇರೆಯವ್ರ ಮನೆಯವ್ರು ಕೊಟ್ಟಿದ್ದು. ನಮ್ಮ ಮನೆಯಲ್ಲೂ ಹಸು ಇದ್ದಾಗ ನಾವು ಬೇರೆಯವ್ರ ಮನೆಗೆ ಶೇರ್ ಮಾಡ್ತೀವಿ, ಅವರು ನಮಗೂ ಕೊಡ್ತಾರೆ. ಆ ಥರ ಹಳ್ಳಿ ಕಡೆ ಸೈಡ್ ಆದರೆ ಈ ಥರ ಎಲ್ಲ ರೆಸಿಪಿಗಳು ಸಿಗ್ತವೆ. ಈ ಥರ ಫುಡ್ಗಳನ್ನ ನಾವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಹೊರ್ಗಡೆ ಎಲ್ಲ ಕಡೆನೂ ಸಿಗೋಲ್ಲ, ಎಲ್ಲೋ ಒಂದೊಂದು ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ. ಸಿಕ್ಕಿದ್ರೆ ತಿನ್ನಿ. ತುಂಬ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಈ ಗಿಣ್ಣಿಂದ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ಏನಾದ್ರು ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮ್ಮಿ ಉರಿಲಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಥರ ಬಂದರೆ ಸಾಕು. ಇವಾಗ ಆಫ್ ಮಾಡಿ ಒಂದು 10 ನಿಮಿಷ ಮುಚ್ಚಳವನ್ನು ಮುಚ್ಚಿ ಇಟ್ಟರೆ ಸೂಪರಾಗಿರುವಂತಹ ಗಿಣ್ಣು ರೆಡಿ. ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನ್ನ ಭಾವನೆ. ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಧನ್ಯವಾದ.